ಚಂದನ ವಾಹಿನಿ ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರ. ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜಾನ್ವಿ. ಸಿನಿ ಕ್ವಿಜ್ ಚಿತ್ರ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ, ನೋಡೋದಕ್ಕೆ ಸಿಕ್ಕಾಪಟ್ಟೆ ಮಜವಾಗಿರುತ್ತೆ. ಮನೆಯಲ್ಲಿ ನೀವು ಟಿವಿ ಮುಂದೆ ಕೂತು ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ನಾವಿಲ್ಲಿ ಸ್ಪರ್ಧಿಗಳಿಗೆ ಕೇಳೋ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರ ಕೊಡೋ ಮೂಲಕ ಪರೋಕ್ಷವಾಗಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಂತ ಹೇಳ್ತಾ ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಬಂದಿರುವಂತಹ ಭುವನೇಶ್ವರಿ ಕುಟುಂಬ, ಕುಮಟಾ ಶೇಟ್ ಕುಟುಂಬ, ಈ ಕಡೆ ಹೊಯ್ಸಳ ಕುಟುಂಬ, ದೀಪಾ ಕುಟುಂಬ, ಈ 4 ಕುಟುಂಬಗಳಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ, ನಾನು ಶ್ರೇಯಾ ಅಂತ. ನಾನು ಡಾಯ್ಶೆ ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ದೀನಿ. ಇವ್ರು ನಮ್ಮ ತಾಯಿ ಸುಮಂಗಲ ಅಂತ. ಇವ್ರು ಬಂದ್ಬಿಟ್ಟು ಹೌಸ್ ವೈಫ್. ಅವ್ರು ನನ್ನ ತಂದೆ ಸಂತೋಷ್ ಅಂತ, ಗೋಲ್ಡ್ ಸ್ಮಿತ್. ಅವರು ಜ್ಯುವೆಲ್ಲರಿ ಶಾಪ್ ಇದೆ. ಮತ್ತು ಅವಳು ನನ್ನ ತಂಗಿ ಕ್ರೈಸ್ಟ್ ಕಾಲೇಜಲ್ಲಿ ಸ್ಟಡಿ ಮಾಡ್ತಿದ್ದಾಳೆ. ಓಕೆ, ಅಂದ್ರೆ ನೀವು ಕುಮಟಾದವರಾ? ಹೌದು, ಮೂಲತಃ ಶೇಟ್ ಕುಟುಂಬ ಅಂತ, ಅದಕ್ಕೋಸ್ಕರ ಊರ ಹೆಸರು ಇಟ್ಕೊಂಡಿದ್ದೀರಾ. ಓಕೆ, ನಿಮ್ಗೂ ಕೂಡ ಸಿನಿ ಕ್ವಿಜ್ಗೆ ಸ್ವಾಗತ. ಚೆನ್ನಾಗಿ ಆಟ ಆಡಿ. ಇನ್ನು ಈ ಕಡೆ ಹೊಯ್ಸಳ ಕುಟುಂಬ, ಹೊಯ್ಸಳ ಕುಟುಂಬದ ಪರಿಚಯ ಮಾಡಿಕೊಡಿ. ನಾನು ಸುನೀತಾ ಆರಾಧ್ಯ, ಹೋಮ್ ಮೇಕರ್. ಇವರು ನನ್ನ ಮಗಳು ಸಾಫ್ಟ್ವೇರ್ ಇಂಜಿನಿಯರ್ ಶ್ರೇಯಾ ಆರಾಧ್ಯ ಅಂತ. ಇವರು ನಮ್ಮ ತಾಯಿಯವರು ಸರ್ವಮಂಗಳ, ಹೋಮ್ ಮೇಕರ್. ಅವರು ನಮ್ಮ ತಂಗಿ ಅನಿತಾ ರವೀಶ್ ಅಂತ, ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಅಂದ್ರೆ ಈ ಹೊಯ್ಸಳ ಅಂತ ಯಾಕೆ ಇಟ್ಕೊಂಡಿದ್ದೀರಾ? ಒಂದು ಪವರ್ಫುಲ್ ನೇಮ್ ಅಂತ ಇಟ್ಕೊಂಡ್ವಿ ಮೇಡಮ್. ಒಳ್ಳೆ ರಾಜವಂಶ ಅವರು. ಅಂದ್ರೆ ನಾನೇನೋ ನೀವು ಬೇಲೂರು ಕಡೆಯವರೇನೋ ಅನ್ಕೊಂಡೆ. ಇಲ್ಲ, ಮೂಲತಃ ಬೆಂಗಳೂರವರ? ಬೆಂಗಳೂರು ನಾಗಸಂದ್ರ ಅವರು. ಓಕೆ, ಹೊಯ್ಸಳ ಕುಟುಂಬಕ್ಕೂ ಕೂಡ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಸ್ವಾಗತ. ಆಲ್ ದ ಬೆಸ್ಟ್. ಎಲ್ಲ ಹೆಣ್ಮಕ್ಳೇ ಇದ್ದೀರಾ, ಚೆನ್ನಾಗಿ ಆಟ ಆಡಿ. ಓಕೆ, ಇನ್ನು ದೀಪಾ ಕುಟುಂಬ ಕೂಡ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ನಿಮ್ಮ ಕುಟುಂಬದ ಪರಿಚಯ ಆಗಲಿ. ನಮಸ್ತೆ, ನನ್ನ ಹೆಸರು ಸ್ಫೂರ್ತಿ ಅಂತ. ನಾನು RNS ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀನಿ. ಇವರು ನನ್ನ ಚಿಕ್ಕಮ್ಮ ಸೌಮ್ಯ ಅಂತ, ಅವರು ಗೃಹಿಣಿ. ಇದು ನಮ್ಮಮ್ಮ ದೀಪಾ ಅಂತ, ಅವರು ಕೂಡ ಗೃಹಿಣಿ. ಅವರು ನನ್ನ ತಂಗಿ VRV ಪಬ್ಲಿಕ್ ಸ್ಕೂಲಲ್ಲಿ 10ನೇ ತರಗತಿ ವ್ಯಾಸಂಗ ಮಾಡ್ತಿದ್ದಾಳೆ. ಅವ್ರ ಹೆಸರು? ಧನುಶ್ರೀ. ಓಕೆ, ಇಲ್ಲೂ ಕೂಡ ಹೆಣ್ಮಕ್ಳೇ ಇದ್ದೀರಾ, ಚೆನ್ನಾಗಿ ಆಟ ಆಡಿ. ಆಯ್ತಾ? ದೀಪಾ ಅಂದ್ರೆ ಅಮ್ಮನ ಹೆಸರಾ? ಓಕೆ, ದೀಪಾ ಕುಟುಂಬಕ್ಕೂ ಕೂಡ ಸ್ವಾಗತ. ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಆದರೆ ಅದಕ್ಕಿಂತ ಮುಂಚೆ ನಾನು ನಿಯಮಗಳನ್ನ ಬ್ರೀಫ್ ಮಾಡ್ತೀನಿ. ಇಲ್ಲಿ 4 ಸುತ್ತುಗಳಿರುತ್ತೆ. ಮೊದಲನೇದು ಅದಲ್ ಬದಲ್ ಸುತ್ತು. ನಾವು ಅಕ್ಷರಗಳನ್ನ ಜಂಬಲ್ ಮಾಡಿ ಕೊಟ್ಟಿರ್ತೀವಿ, ಅದನ್ನು ನೀವು ಸರಿಯಾಗಿ ಜೋಡಿಸಿ ಹೇಳಬೇಕು. ಜೋಡಿಸಿ ಹೇಳೋದಕ್ಕೆ 30 ಸೆಕೆಂಡ್ ಕಾಲಾವಕಾಶ ಇರುತ್ತೆ. 3 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ಟರೆ 60 ಅಂಕ. ಅಂದರೆ ಪ್ರತಿ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟರೆ 20 ಅಂಕಗಳಿರುತ್ತೆ. ಮುಂದಿನ ಸುತ್ತು ನಕ್ಷತ್ರ. ನಾನು ಚೀಟಿ ತಗೊಂಡು ಬರ್ತೀನಿ, ನೀವು ಯಾವುದಾದ್ರೂ ಚೀಟಿ ಎತ್ತುತ್ತೀರಾ. ಅಲ್ಲಿ ನಟ, ನಟಿ, ಸಂಗೀತ ನಿರ್ದೇಶಕ ಯಾರ್ದಾದ್ರೂ ಹೆಸರು ಬರ್ಬೋದು. ಅವ್ರಿಗೆ ಸಂಬಂಧಪಟ್ಟಂತೆ 3 ಪ್ರಶ್ನೆಗಳನ್ನ ಕೇಳ್ತೀವಿ. ನಿಮಗೆ ಆಯ್ಕೆ ಕೂಡ ಇರುತ್ತೆ, ಸುಳಿವನ್ನ ಕೂಡ ನೀವು ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಪ್ರತಿ ಸರಿಯಾದ ಉತ್ತರಕ್ಕೆ 20 ಅಂಕ. ಮುಂದಿನ ಸುತ್ತು ಚಿತ್ರ ಜಗತ್ತು. ನಾವು ಫೋಟೋಗಳನ್ನ ಡಿಸ್ಪ್ಲೇ ಮಾಡ್ತೀವಿ, ಅದ್ರ ಮೇಲೆ ಪ್ರಶ್ನೆ ಕೇಳ್ತೀವಿ, ಅದಕ್ಕೆ ಉತ್ತರ ಕೊಡ್ಬೋದು. ಕೊನೆಯ ಸುತ್ತು ನಟ ಭಯಂಕರ. ಯಾರಾದರೂ ಒಬ್ರು ಬಂದು ಇಲ್ಲಿ ಆಕ್ಟ್ ಮಾಡಬೇಕು, ಉಳಿದ 3 ಕುಟುಂಬ ಸದಸ್ಯರು ಅದನ್ನ ಗೆಸ್ಟ್ ಮಾಡಬೇಕು. ಅಲ್ಲಿ ಕೂಡ ನಿಮಗೆ ಸುಳಿವು ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸುಳಿವು ತಗೊಂಡು ಉತ್ತರ ಕೊಟ್ರೆ, 1 ಸುಳಿವು ತಗೊಂಡ್ರೆ 5 ಅಂಕ ಕಟ್ ಆಗುತ್ತೆ. 2 ಸುಳಿವು ತಗೊಂಡು ಉತ್ತರ ಕೊಟ್ರೆ 10 ಅಂಕ ಕಟ್ ಆಗುತ್ತೆ. ಕ್ಲಿಯರ್ ಅಲ್ವಾ? ಓಕೆ, ಪ್ರಾರಂಭ ಮಾಡೋಣ ಹಾಗಾದ್ರೆ. ಓಕೆ, ಸಿನಿ ಕ್ವಿಜ್ ಕಾರ್ಯಕ್ರಮನ ಈಗ ಪ್ರಾರಂಭ ಮಾಡೋಣ. ಮೊದಲು ಭುವನೇಶ್ವರಿ ಕುಟುಂಬನೇ ಆಟ ಆಡಬೇಕು, ಸೊ ಪ್ರಿಪೇರ್ ಆಗಿರಿ. ಮೊದಲೇ ಸುತ್ತು ಅದಲ್ ಬದಲ್. ಭುವನೇಶ್ವರಿ ಕುಟುಂಬ, ನೀವೇ ಓಪನರ್ಸ್, ಚೆನ್ನಾಗಿ ಆಟ ಆಡಬೇಕು. ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಹ ಳ ಗ ಮ ತಿ ಪ್ರೇ ಡು ರಾ ಗೆ. ಪ್ರೇಮ ರಾಗ ಹಾಡು ಗೆಳತಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ತುಂಬಾ ಸಿನಿಮಾಗಳನ್ನ ನೋಡ್ತೀರಾ? ಓಕೆ, ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಶುಭಾರಂಭ ಮಾಡಿದ್ದಾರೆ. ಫಸ್ಟ್ನೇದನ್ನೇ ಬೇಗ ಸರಿಯಾಗಿ ಉತ್ತರ ಕೊಟ್ಟು ಮುಂದಕ್ಕೆ ಹೋಗೋಣ. ಈಗ ಅದಲ್ ಬದಲ್ ಸುತ್ತಿನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗ ಳ ಯ ಗಂ ಲ ಅ ಡ ಲಿ ಅ ಮ. ಅಳಿಯ ಅಲ್ಲ ಮಗಳ ಗಂಡ. ಓಕೆ, ಅಳಿಯ ಅಲ್ಲ ಮಗಳ ಗಂಡ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ಕರೆಕ್ಟ್ ಆಗಿದೆ. 2 ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟು 40 ಅಂಕ ಗಳಿಸಿದಿರಾ. 3ನೇ ಪ್ರಶ್ನೆ ನೋಡ್ಬೇಡ ಅಲ್ಲ? ಅದಲ್ ಬದಲ್ ಸುತ್ತಿನ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ.
ವ ದ ಹ ಶಿ ಯಾ ನು ಳಿ ರೇ. ಆದರೇನು ಶಿವ. ಇವ್ರು ಎಷ್ಟು ಫಾಸ್ಟ್ ಆಗಿ ಉತ್ತರ ಕೊಡ್ತಾ ಇದ್ದಾರೆ ಅಂದ್ರೆ ಹಳ್ಳಿ ಆದರೇನು ಶಿವ ಅಂತ ಏನು ಯೋಚನೆ ಮಾಡ್ತಾ ಇಲ್ಲ, ಪಟಾಪಟ್ ಅಂತ ಉತ್ತರ ಕೊಡ್ತಾ ಇದ್ರೆ ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಅದು ಹೇಗೆ ಅಷ್ಟು ಬೇಗ ಗೊತ್ತಾಗ್ತಾ ಇದೆ ನಿಮಗೆ? ಓಕೆ, ಒಬ್ಬೊಬ್ರು ಒಂದೊಂದು ಪದ ಸೇರಿಸಿ ಹೇಳ್ಕೊತಾ ಇದ್ವಿ. ಹೇಗೆ ಅಂದ್ರೆ ನಾವು ತುಂಬಾ ಬ್ರಿಲಿಯಂಟ್ ಅದಕ್ಕೆ ಅಂತ ಹೇಳಿ. ಓಕೆ, ಭುವನೇಶ್ವರಿ ಕುಟುಂಬ ಒಳ್ಳೆ ಶುಭಾರಂಭ ಮಾಡಿಕೊಟ್ಟಿದ್ದಾರೆ. 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕವನ್ನ ಗಳಿಸಿದ್ದಾರೆ. ಥ್ಯಾಂಕ್ ಯು. ಓಕೆ, ಕುಮಟಾ ಶೇಟ್ ಕುಟುಂಬ ರೆಡಿ ಇದೀರಾ ಅಲ್ವಾ? ಸ್ಟಾರ್ಟ್ ಮಾಡೋಣ. ಕುಮಟಾ ಶೇಟ್ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜ ಜ ಮೀ ನ ಮ ನಿ ಭೂ. ಜನನಿ ಜನ್ಮಭೂಮಿ. ಕಾನ್ಫಿಡೆಂಟ್ ಆಗಿ ಹೇಳಿ. ಜನನಿ ಜನ್ಮಭೂಮಿ. ಜನನಿ ಜನ್ಮಭೂಮಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಓಕೆ, ನಿಮಗೆ ಬ್ಲೂ ಡ್ರೆಸ್ ಕೊಡ್ಲಿಲ್ವಾ? ಅವರಿಬ್ರು ಮ್ಯಾಚಿಂಗ್ ಹಾಕೊಂಡು ಬಂದಿದ್ದಾರೆ. ಓ, ಅಪ್ಪ ಮಗಳು ಒಂದು, ಅಮ್ಮ ಮಗಳು ಒಂದು. ಸೂಪರ್. ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ರೆ. ಈಗ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಹ ದ ಹೆ ತಿ ಜೆ ಶ್ರುತಿ ಹಾಕಿದ ಹೆಜ್ಜೆ. ಶ್ರುತಿ ಹಾಕಿದ ಹೆಜ್ಜೆ ಅಂತ ಇವರು ಕೂಡ ಬಹಳ ಚುರುಕಾಗಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಯಾಕೋ ಅಮ್ಮಂದ್ರೆ ಸ್ಟ್ರಾಂಗ್ ಅನಿಸ್ತಾ ಇದೆ, ಅಲ್ಲೂ ಇಲ್ಲೂ ಎಲ್ಲ. ಓಕೆ, ಎರಡನೇ ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ದಾರೆ. ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ನ ರಂ ಎಲ್ಲರಂತೆಲ್ಲ ನನ್ನ ಗಂಡ. ನಾನು ಓದ್ಬಿಡ್ತೀನಿ. ನ ನ ರಂ ಎ ಲ ಗ ಥ ಡ ಲ. ಎಲ್ಲರಂತೆಲ್ಲ ನನ್ನ ಗಂಡ. ನಿಮ್ಮ ಯಜಮಾನ್ರ ಬಗ್ಗೆ ಹೇಳ್ತಾ ಇದ್ದೀರಾ? ಎಲ್ಲರಂತೆಲ್ಲ ನನ್ನ ಗಂಡ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಓಕೆ, ಇವಾಗ ಹೇಳಿ, ಎಲ್ಲರಂತಲ್ಲ ಅಂದ್ರೆ ಯಾವ ತರ? ಡಿಫ್ರೆಂಟ್. ಯಾವ ತರ ಡಿಫ್ರೆಂಟ್? ಜಾಸ್ತಿ ಫಿಲ್ಮ್ ನೋಡ್ತಾರೆ, ಏನು ನೆನಪಿರಲ್ಲ. ಯಾವ್ದು ನೆನ್ಪಿರಲ್ವಾ? ಯಾಕೆ ಸರ್ ಎಲ್ಲ ಮರ್ತ್ಬಿಡ್ತೀರಾ? ಆ ತರನೇ ಇರ್ಬೇಕು ಮೇಡಮ್. ಎಲ್ಲ ತಲೆಯಲ್ಲಿ ಇಟ್ಕೊಂಡ್ರೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲ, ಹೌದು, ಕೆಟ್ಟದ್ದು ಎಲ್ಲ ಯೋಚನೆ ಮಾಡಬಾರ್ದು, ತಲೆಯಲ್ಲಿ ಇಟ್ಕೊಬಾರ್ದು. ನೀವು ಸಿನಿಮಾನೇ ಮರ್ತ್ಬಿಟ್ರೆ ಹೆಂಗೆ ಸರ್? ನೋಡೋದು ಅಲ್ಲೇ ಕನ್ನಡ ಪ್ರೋಗ್ರಾಮ್ಸ್ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ. ಚಂದನ ಟಿವಿ ಅವ್ರು ಅಲ್ಲ, ಅವ್ರು ಹಾಕೊಳ್ಳೋದು ಓಕೆ, ಆಮೇಲೆ ಮರ್ತ್ಬಿಟ್ರೆ ಏನ್ ಮಾಡೋದು ಹೇಳಿ ಅಲ್ವಾ? ಸಿನಿಕ್ ವಿಸ್ ನೋಡಿ ಮರ್ತ್ಬಿಟ್ರೆ ನಮ್ಮನ್ನೆಲ್ಲ. ಓಕೆ, ಒಟ್ನಲ್ಲಿ ತುಂಬಾ ಒಳ್ಳೆಯವರು ಅಂತ ಹೇಳ್ತಾ ಇದ್ದೀರಾ. ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. 3ಕ್ಕೆ 3 ಸರಿಯಾಗಿ ಉತ್ತರ ಕೊಟ್ಟು 60 ಅಂಕ ಗಳಿಸಿದ್ರ. ಸೂಪರ್, ಇಬ್ರು ಸೂಪರ್ ಈ ಕಡೆ. ಹೊಯ್ಸಳ ಕುಟುಂಬ ರೆಡಿ ಇದೀರಾ ಅಲ್ವಾ? ಓಕೆ, ಸೂಪರ್. ಈಗ ನಮ್ಮ ಹೊಯ್ಸಳ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಬ ಲ ಡ ರ ಅ ಹ ಹಂ ದು. ಬಂಡ ಅಲ್ಲ ಬಹದ್ದೂರ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಸರಿಯಾದ ಉತ್ತರವನ್ನ ನೀಡಿ 20 ಅಂಕವನ್ನ ಗಳಿಸಿದರೆ. ಈಗ ಎರಡನೇ ಪ್ರಶ್ನೆ ನೋಡ್ಬಿಡೋಣ. ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕ ಟ ದು ಡಿ ಬ ಬಂ ಕು ಜ. ಬದುಕು ಜಟಕಾ ಬಂಡಿ. ಬದುಕು ಜಟಕಾ ಬಂಡಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿ ಆಗಿದೆ. ಕ್ವೆಶ್ಚನ್ ಪೇಪರ್ ಏನಾದ್ರು ಲೀಕ್ ಆಗಿತ್ತಾ? ಇಷ್ಟೊಂದು ಫಾಸ್ಟ್ ಆಗಿ ಇಷ್ಟೊಂದು ಚೆನ್ನಾಗಿ ಬ್ರಿಲಿಯಂಟ್ ಇವತ್ತು ಬಂದಿರೋರು. ಓಕೆ, 2 ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ದಾರೆ. ಈಗ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ಗಿ ಯ ಗ ಇ ದ ನಿ ಹೃ. ಈ ಹೃದಯ ನಿನಗಾಗಿ. ಈ ಹೃದಯ ನಿನಗಾಗಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಸೂಪರ್, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಪ್ರೂವ್ ಮಾಡ್ಬಿಟ್ರಿ. ಫುಲ್ 3ಕ್ಕೆ 3 ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ನೆಕ್ಸ್ಟ್ ಸುತ್ತಲೂ ಹೀಗೆ ಆಟ ಆಡಿ. ಓಕೆ, ದೀಪಾ ಕುಟುಂಬ ರೆಡಿ ಇದ್ದೀರಾ? ಓಕೆ, ದೀಪಾ ಕುಟುಂಬಕ್ಕೆ ಈಗ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸೀತಾ ಟ ಇ ರೇ ಕೋ. ತಾಯಿ ಕೊಟ್ಟ ಸೀರೆ. ತಾಯಿ ಕೊಟ್ಟ ಸೀರೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಎಲ್ಲ ಅಮ್ಮಂದ್ರು ಸ್ಟ್ರಾಂಗ್ ಇದಾರೆ ಇವತ್ತು.
ತಾಯಿ ಕೊಟ್ಟ ಸೀರೆ ಅಂತ ಒಬ್ರು ಸೀರೆ ಹಾಕೊಂಡಿಲ್ಲ, ಎಲ್ಲ ಚೂಡಿದಾರ್ ಹಾಕಿದ್ರಲ್ಲ. ಓಕೆ, ಮೊದಲನೇ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟು 20 ಅಂಕವನ್ನ ಗಳಿಸಿದರೆ. ಈಗ ಮುಂದಕ್ಕೆ ಹೋಗೋಣ. ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪು ನ ಟ ಬಂ ಪ ಕೆ ಟ ದ. ಪಟ್ಟಣಕ್ಕೆ ಬಂದ ಪುಟ್ಟ. ಪಟ್ಟಣಕ್ಕೆ ಬಂದ ಪುಟ್ಟ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಓಕೆ, ಒಂದ್ ವೇಳೆ ಇವ್ರು ಮೂರನೇದಕ್ಕೂ ಸರಿಯಾಗಿ ಉತ್ತರ ಕೊಟ್ಬಿಟ್ರೆ ಫಸ್ಟ್ ರೌಂಡ್ ಅಲ್ಲಿ ಎಲ್ರು ಫುಲ್ 6. ಈಗ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ಕುಂ ರಿ ನ ಕು ಅ ಮ ಶಿ. ಅರಿಶಿಣ ಕುಂಕುಮ. ಅರಿಶಿಣ ಕುಂಕುಮ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಎಲ್ಲರೂ ಬ್ರಿಲಿಯಂಟೇ ಬಂದಿದ್ದಾರೆ ಹೇಳ್ದಾಗೆ ನೀವು. ಯಾಕಂದ್ರೆ ತುಂಬಾ ಟೈಮ್ ಕೂಡ ತಗೋತಾ ಇಲ್ಲ. ಫಸ್ಟ್ನೇ ಸುತ್ತಲ್ಲಿ ಎಲ್ರು ಎಲ್ಲಾ ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಎಲ್ರು ಸೂಪರ್. ಓಕೆ, ಒಂದು ಸುತ್ತಾದ್ಮೇಲೆ ನಾವು ಅಂಕಗಳನ್ನ ನೋಡ್ಲೇಬೇಕು. ಈಗ ನಮ್ಗೆ ಎಲ್ರಿಗೂ ಗೊತ್ತಿದೆ ಎಲ್ರಿಗೂ ಎಷ್ಟೆಷ್ಟು ಬಂದಿದೆ ಅಂತ. ಆದ್ರೂ ಒಂದ್ಸಲ ಫಾರ್ಮಾಲಿಟಿಗೆ ನೋಡ್ಬಿಡೋಣ. ಓಕೆ, ಮೊದಲನೇ ಸುತ್ತಲ್ಲಿ ಎಲ್ರು ಎಲ್ಲಾ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ರೆ, ಹಾಗಾಗಿ ಗೊತ್ತಿದೆ ಎಲ್ರಿಗೂ ಎಷ್ಟೆಷ್ಟು ಅಂಕ ಗಳಿಸಿದೀವಿ ಅಂತ. ಅದನ್ನ ಇಂಡಿವಿಜುವಲ್ ಆಗಿ ನೋಡೋದೇ ಬೇಡ. ಮೊದಲನೇ ಸುತ್ತಿನಲ್ಲಿ ಭುವನೇಶ್ವರಿ ಕುಟುಂಬ, ಕುಮಟಾ ಶೇಟ್ ಕುಟುಂಬ, ಹೊಯ್ಸಳ ಕುಟುಂಬ, ದೀಪಾ ಕುಟುಂಬ, ಈ 4 ತಂಡಗಳಿಗೆ ಬಂದಿರೋದು 60 ಅಂಕಗಳು. ಸೂಪರ್. ಎಲ್ಲ ಬ್ರಿಲಿಯಂಟ್ ತಂಡಗಳೇ ಇದೆ. ಮುಂದಿನ ಸುತ್ತಲ್ಲಿ ಹೇಗೆ ಆಟ ಆಡ್ತಾರೆ ನೋಡೋಣ. ಈಗ ಎರಡನೇ ಸುತ್ತನ್ನ ಪ್ರಾರಂಭ ಮಾಡೋಣ. ಎರಡನೇ ಸುತ್ತು ನಕ್ಷತ್ರ. ನಕ್ಷತ್ರ ಸುತ್ತಿನಲ್ಲಿ ಇಲ್ಲಿ ಚೀಟಿಗಳಿದೆ. ನಾನು ತಗೊಂಡ್ ಬಂದು ಕೊಡ್ತೀನಿ. ನೀವು ಯಾವ್ದಾದ್ರು ಒಂದು ಪಿಕ್ ಮಾಡಿ. ಅಲ್ಲಿ ಯಾರ ಹೆಸರು ಬರುತ್ತೆ, ನಟ, ನಟಿ ಅಥವಾ ನಿರ್ದೇಶಕರು, ಅವ್ರ ಮೇಲೆ ಪ್ರಶ್ನೆಗಳನ್ನ ಕೇಳ್ತೀನಿ. ಕೊಡಿ. ನಿಮಗೆ ಸಿಕ್ಕಿರೋದು ಇವರು ಖ್ಯಾತ ಸಂಗೀತ ನಿರ್ದೇಶಕರು ರವಿ ಸರ್. ಇವರು ಗ್ರೇಟ್ ಕಾಂಬಿನೇಷನ್, ಎಲ್ಲ ಸೂಪರ್ ಡೂಪರ್ ಹಿಟ್. ಯಾರು? ಹಂಸಲೇಖ ಅವರು. ಓಕೆ, ಹಂಸಲೇಖ ಅವ್ರ ಬಗ್ಗೆ ಬಂದಿದೆ. ಖುಷಿ ಆಯ್ತಾ? ಈಸಿ ಇರುತ್ತೆ ಅಂತನಾ? ಗೊತ್ತಿಲ್ಲ, ನಾದ ಬ್ರಹ್ಮ ಎಲ್ಲರಿಗೂ ಗೊತ್ತು. ಓಕೆ, ಇವಾಗ ಹಂಸಲೇಖ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಹಂಸಲೇಖ ಅವರ ನಿಜವಾದ ಹೆಸರು ಏನಾಗಿತ್ತು? ನಿಮ್ಮ ಮೊದಲ ಆಯ್ಕೆ ಸಿದ್ದರಾಜು, ಎರಡನೇ ಆಯ್ಕೆ ಗಂಗರಾಜು. ಗಂಗರಾಜು. ಗಂಗರಾಜು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕವನ್ನ ಗಳಿಸಿದಿರಾ. ಈಗ ಎರಡನೇ ಪ್ರಶ್ನೆಗೆ ಹೋಗ್ಬಿಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಇವರ ಮೂಲ ಹೆಸರು ಗಂಗರಾಜು. ಸಿನಿಮಾ ರಂಗಕ್ಕೆ ಬಂದ ನಂತರ ಹಂಸಲೇಖ ಅಂತ ಹೆಸರಿಟ್ಕೊಂಡ್ರು. ಓಕೆ, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟು 20 ಅಂಕವನ್ನ ಗಳಿಸಿದರೆ. ಎರಡನೇ ಪ್ರಶ್ನೆನ ನೋಡ್ಬಿಡೋಣ. ಹಂಸಲೇಖ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಹಂಸಲೇಖ ಬರೆದ ನೀನಾ ಭಗವಂತ ಹಾಡು ಯಾವ ಸಿನಿಮಾದ್ದು? ನಿಮ್ಮ ಮೊದಲ ಆಯ್ಕೆ ತ್ರಿವೇಣಿ, ಎರಡನೇ ಆಯ್ಕೆ ಚಂದ್ರೋದಯ. ಚಂದ್ರೋದಯ. ಚಂದ್ರೋದಯ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ತಪ್ಪಾಗಿದೆ. ಸರಿಯಾದ ಉತ್ತರ ತ್ರಿವೇಣಿ. ಈ ಸಿನಿಮಾದ ಮೂಲಕ ಹಂಸಲೇಖ ಅವರು ಚಿತ್ರ ಸಾಹಿತಿಯಾಗಿ ಸಿನಿಮಾ ರಂಗ ಪ್ರವೇಶ ಮಾಡಿದ್ರು. ಅವರ ಮೊದಲ ಸಿನಿಮಾ ಅದು. ಓಕೆ, ಪರವಾಗಿಲ್ಲ. ಮುಂದಿನ ಸ್ವಲ್ಪ ಯೋಚನೆ ಮಾಡ್ಕೊಡಿ. ಈಗ ಹಂಸಲೇಖ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಹಂಸಲೇಖ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಿರೋ ಬಾಯ್ ಫ್ರೆಂಡ್ ಬರ್ತಾನಂತ ಗೀತೆಯನ್ನ ಹಾಡಿದ ಗಾಯಕಿ ಯಾರು? ನಿಮ್ಮ ಮೊದಲ ಆಯ್ಕೆ ವಾಣಿ ಜಯರಾಮ್, ಎರಡನೇ ಆಯ್ಕೆ ಎಸ್ ಜಾನಕಿ. ಎಸ್ ಜಾನಕಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಉತ್ತರ ಕರೆಕ್ಟ್ ಆಗಿದೆ. ರವಿಚಂದ್ರನ್ ನಟಿಸಿ ನಿರ್ದೇಶನ ಮಾಡಿದ ಪ್ರೇಮಲೋಕ ಸಿನಿಮಾದ ಗೀತೆ ಇದು. ಪ್ರೇಮಲೋಕ ಸಿನಿಮಾದಲ್ಲಿ ಎಷ್ಟೊಂದು ಗೀತೆಗಳಿದೆ. ಎಲ್ಲ ಫುಲ್ ಫೇಮಸ್ ಆದಂತ ಗೀತೆಗಳು. ರವಿಚಂದ್ರ ಮತ್ತೆ ಹಂಸಲೇಖ ಸರ್ ಕಾಂಬಿನೇಷನ್ ಬಂದಿರೋ ಎಲ್ಲಾ ಹಾಡುಗಳು ಫೇಮಸ್. ಬಟ್ ಪ್ರೇಮಲೋಕ ಹಾಡುಗಳಂತೂ ಮರೆಯಕ್ ಸಾಧ್ಯನೇ ಇಲ್ಲ. ಹಾಡು ಹೇಳ್ಬೋದಾ? ಒಂದೆರಡು ಲೈನು ಹೇಳಿ. ಯಾವ್ದಾದ್ರು ಹೇಳ್ಬೋದಾ? ಯಾವ್ದಾದ್ರು ಹೇಳಿ, ನಿಮಗೆ ಬರೋದು.
ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ, ಇದನ್ನೆಲ್ಲಲಾರದೆಂದು ಮರೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. ಸೂಪರ್. ಓಕೆ, ಈ ಸುತ್ತಿನಲ್ಲಿ ನೀವು 3ರಲ್ಲಿ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ರಿ, 40 ಅಂಕವನ್ನ ಗಳಿಸಿದ್ದೀರಾ. ನೈಸ್. ಓಕೆ, ಕುಮಟಾ ಶೇಟ್ ಕುಟುಂಬ ರೆಡಿ ಇದ್ದೀರಲ್ಲ ಆಟ ಆಡೋದಕ್ಕೆ? ಚೀಟಿನ ತಗೊಂಡು ಬರ್ತಾ ಇದ್ದೀನಿ. ನಿಮಗೆ ಸಿಕ್ಕಿರೋದು ಸ್ವಲ್ಪ ಈಗಿನ ಹೀರೋ, ಸೊ ನೀವು ಈಗಿನ ಜನ್ರೇಷನ್ ಅವ್ರಿಗೆ ಹೇಳ್ಬೋದಾ? ಗೋಲ್ಡನ್ ಸ್ಟಾರ್ ಗಣೇಶ್. ಅವರಲ್ಲ. ತಿನ್ಬೇಡ ಕಮ್ಮಿ, ನೀನ್ ತಿನ್ಬೇಡ ಕಮ್ಮಿ. ಯಾರು? ಹೌದು, ನೀನಾಸಂ ಸತೀಶ್ ಅವ್ರು ಬಂದಿರೋದು. ಈಗ ಪ್ರಶ್ನೆಗಳನ್ನ ಕೇಳ್ತೀನಿ, ಆಪ್ಷನ್ ಇರುತ್ತೆ, ಹೇಳ್ಬೋದು. ಓಕೆ, ಈಗ ಕುಮಟಾ ಶೇಟ್ ಕುಟುಂಬಕ್ಕೆ ನೀನಾಸಂ ಸತೀಶ್ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನೀನಾಸಂ ಸತೀಶ್ ನಟನೆಯ ಮೊದಲ ಸಿನಿಮಾ ಯಾವುದು? ನಿಮ್ಮ ಮೊದಲ ಆಯ್ಕೆ ಮಾದೇಶ, ಎರಡನೇ ಆಯ್ಕೆ ಯೋಗಿ. ಉತ್ತರ ಯೋಗಿ. ಯೋಗಿ. ಓಕೆ, ಯೋಗಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಮಾದೇಶ. ಶಿವರಾಜ್ ಕುಮಾರ್ ನಟನೆಯ ಮಾದೇಶ ಸಿನಿಮಾದಲ್ಲಿ ಪುಟ್ಟದೊಂದು ಪಾತ್ರ ಮಾಡುವ ಮೂಲಕ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ್ರು ಸತೀಶ್. ಅವರು ನೀನಾಸಂ ಶಾಲೆಯಲ್ಲಿ ಕಲಿತು ಬಂದಂಥವ್ರು. ಓಕೆ, ಪರವಾಗಿಲ್ಲ. ನೆಕ್ಸ್ಟ್ ಸ್ವಲ್ಪ ಯೋಚನೆ ಮಾಡಿ ಉತ್ತರ ಕೊಡಿ. ಅವ್ರು ಒಂದ್ಬಿಟ್ರು ಅಂತ ನೀವು ಒಂದ್ಬಿಟ್ಟಿದ್ದೀರಾ ಅನ್ಸುತ್ತೆ. ಓಕೆ, ನೀನಾಸಂ ಸತೀಶ್ ಕುರಿತಾದ ಎರಡನೇ ಪ್ರಶ್ನೆ ಈಗ ಸ್ಕ್ರೀನ್ ಮೇಲೆ ಬರಲಿ. ಸತೀಶ್ ನಟನೆಯ ರಂಗಪ್ಪ ಹೋಗ್ಬಿಟ್ನ ಸಿನಿಮಾದ ನಾಯಕ ಯಾರು? ನಿಮ್ಮ ಮೊದಲ ಆಯ್ಕೆ ರಮೇಶ್ ಅರವಿಂದ್, ಎರಡನೇ ಆಯ್ಕೆ ಜಗ್ಗೇಶ್. ರಮೇಶ್ ಅರವಿಂದ್. ರಮೇಶ್ ಅರವಿಂದ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ಕರೆಕ್ಟ್ ಆಗಿದೆ. ಅಂದ್ರೆ ಇದನ್ನ ಗೆಸ್ ಮಾಡಿ ಹೇಳಿದ್ರಾ, ಗೊತ್ತಿತ್ತಾ? ಒಂದ್ಸಲ ನೋಡ್ದಂಗಿತ್ತು. ಓಕೆ, ನೀವು ನೋಡಿದ್ರೆ ನೆನ್ಪಿಟ್ಕೊಂಡಿರ್ತೀರಾ, ಆದ್ರೆ ಅವ್ರು ಮರೆಯೋದಷ್ಟೇ. ಓಕೆ, ML ಪ್ರಸನ್ನ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರವಿದು. ಇದು ನಿರ್ದೇಶಕರ ಚೊಚ್ಚಲ ಸಿನಿಮಾ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕವನ್ನ ಗಳಿಸಿದ್ದಾರೆ. ಈಗ ಮೂರನೇ ಪ್ರಶ್ನೆ ನೋಡುವಂತಹ ಸಮಯ. ನೀನಾಸಂ ಸತೀಶ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನೀನಾಸಂ ಸತೀಶ್ ನಿರ್ಮಿಸಿ ನಟಿಸಿರುವ ರಾಕೆಟ್ ಚಿತ್ರದ ನಾಯಕಿ ಯಾರು? ನಿಮ್ಮ ಮೊದಲ ಆಯ್ಕೆ ಐಶಾನಿ ಶೆಟ್ಟಿ, ಎರಡನೇ ಆಯ್ಕೆ ಸಿಂಧು ಲೋಕನಾಥ್. ಸಿಂಧು ಲೋಕನಾಥ್. ಓಕೆ, ಸಿಂಧು ಲೋಕನಾಥ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಐಶಾನಿ ಶೆಟ್ಟಿ. ಶಿವ ಶಶಿ ನಿರ್ದೇಶನದಲ್ಲಿ ಮೂಡಿ ಬಂದ ಈ ಚಿತ್ರ 2015ರಲ್ಲಿ ತೆರೆ ಕಂಡಿದೆ. ಓಕೆ, 3ರಲ್ಲಿ 1 ಪ್ರಶ್ನೆಗೆ ಮಾತ್ರ ಸರಿಯಾದ ಉತ್ತರವನ್ನ ಕೊಟ್ಟಿದ್ರೆ, ಹಾಗಾಗಿ ಈ ಸುತ್ತಿನಲ್ಲಿ ನಿಮಗೆ ಸಿಕ್ಕಿರೋದು 20 ಅಂಕಗಳು. ಓಕೆ, ಇವಾಗ ಹೊಯ್ಸಳ ಕುಟುಂಬ ರೆಡಿ ಇದ್ದೀರಲ್ಲ? ಓಕೆ, ನಮ್ಮ ಕನ್ನಡದ ನಟಿ ಇತ್ತೀಚೆಗಷ್ಟೇ ಸಿಂಹದ ಜೊತೆ ಮದ್ವೆ ಆಯ್ತು ಅವರಿಗೆ. ಸೊ ನಿಮಗೆ ಸಿಕ್ಕಿರೋದು ಹರಿಪ್ರಿಯಾ ಅವರು. ರೆಡಿ ಇದ್ದೀರಲ್ಲ? ತಿಳ್ಕೊಂಡಿದ್ದೀರಾ ಅವ್ರ ಬಗ್ಗೆ? ಸ್ವಲ್ಪ ತಿಳ್ಕೊಂಡಿದ್ದೀರಾ. ಓಕೆ, ಹರಿಪ್ರಿಯಾ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಕೆಳಗಿನ ಯಾವ ಚಿತ್ರದಲ್ಲಿ ಯಶ್ ಜೊತೆ ಹರಿಪ್ರಿಯಾ ನಟಿಸಿದ್ದಾರೆ? ನಿಮ್ಮ ಮೊದಲ ಆಯ್ಕೆ ಮೊದಲ ಸಲ, ಎರಡನೇ ಆಯ್ಕೆ ಕಳ್ಳರ ಸಂತೆ. ಕಳ್ಳರ ಸಂತೆ. ಕಳ್ಳರ ಸಂತೆ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ಕರೆಕ್ಟ್ ಆಗಿದೆ. ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕವನ್ನ ಗಳಿಸಿದ್ದಾರೆ.
2009ರಲ್ಲಿ ತೆರೆ ಕಂಡ ಈ ಸಿನಿಮಾದಲ್ಲಿ ಯಶ್ ಜೊತೆಯಾಗಿ ಹರಿಪ್ರಿಯಾ ನಟಿಸಿದ್ದಾರೆ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕ ಗಳಿಸಿದ್ರೆ ಈಗ ಮುಂದಕ್ಕೆ ಹೋಗ್ಬೇಡ. ಹರಿಪ್ರಿಯಾ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಬೆಲ್ ಬಾಟಮ್ ಸಿನಿಮಾದಲ್ಲಿ ಹರಿಪ್ರಿಯಾ ನಿರ್ವಹಿಸಿದ ಪಾತ್ರದ ಹೆಸರು ಏನಿತ್ತು? ನಿಮ್ಮ ಮೊದಲ ಆಯ್ಕೆ ನಂದಿನಿ, ಎರಡನೇ ಆಯ್ಕೆ ಕುಸುಮ. ಕುಸುಮ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ಸರಿಯಾಗಿದೆ. ರಿಷಬ್ ಶೆಟ್ಟಿ ನಾಯಕನಾಗಿ ನಟಿಸಿದ ಸಿನಿಮಾವಿದು. 2019ರಲ್ಲಿ ಈ ಚಿತ್ರ ತೆರೆಗೆ ಬಂತು. ಎರಡಕ್ಕೆ ಎರಡು ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ನೋಡೋಣ ಮೂರನೇದು ಹೇಗೆ ಕೊಡ್ತೀರಾ ಅಂತ. ಹರಿಪ್ರಿಯಾ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸೃಜನ್ ಲೋಕೇಶ್ ಜೊತೆ ಯಾವ ಚಿತ್ರದಲ್ಲಿ ಹರಿಪ್ರಿಯಾ ನಟಿಸಿದ್ದಾರೆ? ನಿಮ್ಮ ಮೊದಲ ಆಯ್ಕೆ ಲೈಫ್ ಜೊತೆ ಒಂದ್ ಸೆಲ್ಫಿ, ಎರಡನೇ ಆಯ್ಕೆ ಎಲ್ಲಿದ್ದೇ ಇಲ್ಲಿ ತನಕ. ಎಲ್ಲಿದ್ದೇ ಇಲ್ಲಿ ತನಕ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ಸರಿಯಾಗಿದೆ. ಸಿನಿಮಾ ನೋಡಿದ್ರೆ ಅಥವಾ ಗೊತ್ತಿತ್ತಾ? ನೋಡಿದೀರಾ? ಸೂಪರ್. ಸೊ ಕೇಳಲಾದಂತಹ 3 ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕನ ಗಳಿಸಿದ್ದೀರಾ. ಸೂಪರ್. ಇನ್ನು ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದ್ರೆ ತೇಜು ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರವಿದು. ಸೃಜನ್ ಜೊತೆ ಹರಿಪ್ರಿಯಾ ಮೊದಲ ಬಾರಿಗೆ ನಟಿಸಿದ್ದಾರೆ. ಸೂಪರ್. 2 ರೌಂಡ್ ನಲ್ಲೂ ಕೂಡ ತುಂಬಾ ಚೆನ್ನಾಗಿ ಆಟ ಆಡಿದ್ರ. ಮಿಕ್ಕಿದ 2 ರೌಂಡ್ ನಲ್ಲೂ ಹೀಗೆ ಆಟ ಆಡಿ. ಓಕೆನಾ? ಸೂಪರ್. ದೀಪಾ ಕುಟುಂಬ ರೆಡಿ ಇದ್ದೀರಾ ಅಲ್ಲ? ಓಕೆ. ಇವರು ಮಾತಾಡೋದು ತುಂಬಾ ವಿಶೇಷವಾಗಿರುತ್ತೆ. ಮರಗಳು, ಟೇಬಲ್ಗಳು, ಚೇರ್ಗಳು, ಕುರ್ಚಿಗಳು ಅಂತ ಮಾತಾಡ್ತಿರ್ತಾರೆ ಯಾವಾಗ್ಲೂ. ಯೋಗರಾಜ್. ಹೌದು. ನಿಮಗೆ ಸಿಕ್ಕಿರೋದು ಖ್ಯಾತ ನಿರ್ದೇಶಕ ಯೋಗರಾಜ್ ಭಟ್. ಯೋಗರಾಜ್ ಭಟ್ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯೋಗರಾಜ್ ಭಟ್ ನಿರ್ದೇಶನದ ಮಣಿ ಸಿನಿಮಾ ತೆರೆಗೆ ಬಂದ ವರ್ಷ ಯಾವುದು? ನಿಮ್ಮ ಮೊದಲ ಆಯ್ಕೆ 2006, ನಿಮ್ಮ ಎರಡನೇ ಆಯ್ಕೆ 2003. 2003 2003 ಅಂತ ಬಹಳ ಕಾನ್ಫಿಡೆಂಟ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ಸರಿಯಾಗಿದೆ. ಮಯೂರ್ ಪಟೇಲ್ ನಟನೆಯ ಸಿನಿಮಾವಿದು. ಸೂರಿ ಈ ಚಿತ್ರಕ್ಕೆ ಸಂಭಾಷಣೆ ಬರೆದಿದ್ದಾರೆ. ಅಷ್ಟು ಕಾನ್ಫಿಡೆಂಟ್ ಆಗಿ ಇಸ್ವಿ ಕೂಡ ನೆನಪಿತ್ತಾ ನಿಮಗೆ? ಕನ್ಫ್ಯೂಸ್ ಇತ್ತು ಮ್ಯಾಮ್. 2006 ಅಲ್ಲಿ ಬಂದಿದ್ದು ಮುಂಗಾರು ಮಳೆ, ಹಾಗಾಗಿ ಅದಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟ್. ಸೂಪರ್. ಮುಂಗಾರು ಮಳೆ ಜ್ಞಾಪಕ ಇಟ್ಕೊಂಡಿದ್ರಿ, ಹಾಗಾಗಿ ಅದಿರಲ್ಲ ಅಂತ. ಅದಕ್ಕಿಂತ ಮುಂಚೆ ಮಣಿ ಮಾಡಿದ್ದು, ಹಾಗಾಗಿ ಸೂಪರ್. ಇದೇ ತರ ಕ್ಯಾಲ್ಕುಲೇಷನ್ ಹಾಕ್ಬೇಕು. ಓಕೆ, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಈಗ ಎರಡನೇ ಪ್ರಶ್ನೆ ನೋಡೋಣ. ಯೋಗರಾಜ್ ಭಟ್ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯೋಗರಾಜ್ ಭಟ್ ನಿರ್ಮಾಣದ ಮೊದಲ ಸಿನಿಮಾ ಯಾವುದು? ನಿಮ್ಮ ಮೊದಲ ಆಯ್ಕೆ ಇಂತಿ ನಿನ್ನ ಪ್ರೀತಿಯ, ಎರಡನೇ ಆಯ್ಕೆ ಪಂಚರಂಗಿ. ಇಂತಿ ನಿನ್ನ ಪ್ರೀತಿಯ. ಇಂತಿ ನಿನ್ನ ಪ್ರೀತಿಯ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ಸರಿಯಾಗಿದೆ. ಮತ್ತೋರ್ವ ನಿರ್ದೇಶಕ ದುನಿಯಾ ಸೂರಿ ಜೊತೆಯಾಗಿ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ ಯೋಗರಾಜ್ ಭಟ್. 2 ಪ್ರಶ್ನೆಗೂ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. 40 ಅಂಕ ಗಳಿಸಿದ್ರೆ ಈಗ ಮೂರನೇ ಪ್ರಶ್ನೆ ನೋಡೋಣ. ಯೋಗರಾಜ್ ಭಟ್ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯಾವ ಚಿತ್ರದಲ್ಲಿ ಮೊದಲ ಬಾರಿಗೆ ಯೋಗರಾಜ್ ಭಟ್ ನಟಿಸಿದ್ದಾರೆ? ನಿಮ್ಮ ಮೊದಲ ಆಯ್ಕೆ ದ್ಯಾವ್ರೆ, ಎರಡನೇ ಆಯ್ಕೆ ಪರಪಂಚ. ಪರಪಂಚ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ, ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ದ್ಯಾವ್ರೆ. ದ್ಯಾವ್ರೆ ಸಿನಿಮಾದಲ್ಲಿ ಭೀಮಸೇನ ಹೆಸರಿನ ಪಾತ್ರದ ಮೂಲಕ ನಟನಾಗಿಯೂ ಹೆಸರು ಮಾಡಿದ್ದಾರೆ ಯೋಗರಾಜ್ ಭಟ್. ಸೊ 3ರಲ್ಲಿ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. ಮೊದಲನೇ ಸುತ್ತಿನಲ್ಲಿ ಎಲ್ಲರ ಅಂಕಗಳು ಕೂಡ ಸಮವಾಗಿತ್ತು. ಈಗ ಸ್ವಲ್ಪ ವೇರಿ ಆಗಿದೆ. ಅಂಕಗಳನ್ನ ನೋಡುವಂತಹ ಸಮಯ. ಎರಡನೇ ಸುತ್ತು ಮುಕ್ತಾಯ ಆದ್ಮೇಲೆ ಭುವನೇಶ್ವರಿ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 100. ಕುಮಟಾ ಶೇಟ್ ಕುಟುಂಬ ಗಳಿಸಿರುವಂತಹ ಅಂಕಗಳು 80.
ಹೊಯ್ಸಳ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 120. ಇದುವರೆಗೂ ಎಲ್ಲ ಸರಿ ಉತ್ತರಗಳನ್ನೇ ಕೊಟ್ಟಿದ್ದಾರೆ ಇವರು. ಸೊ ಹಾಗಾಗಿ 120. ಇನ್ನು ದೀಪಾ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 100. ಓಕೆ, ಇಬ್ರು ಸೆಂಚುರಿ ಬಾರಿಸಿದ್ದಾರೆ, ಸೆಂಚುರಿ ಮೀರಿಸಿದ್ದಾರೆ. ಇವರು ಹತ್ತತ್ರ ಇದ್ದಾರೆ. ನೋಡೋಣ, ಇನ್ನ 2 ರೌಂಡ್ ಇದೆ. ಎಲ್ಲರೂ ಪ್ರಯತ್ನ ಪಡಿ ಚೆನ್ನಾಗಿ ಆನ್ಸರ್ ಮಾಡೋದಕ್ಕೆ. ಓಕೆನಾ? ಓಕೆ, ಈಗ 3ನೇ ಸುತ್ತಿಗೆ ಹೋಗ್ಬಿಡೋಣ. 3ನೇ ಸುತ್ತು ಚಿತ್ರ ಜಗತ್ತು. ಚಿತ್ರ ಜಗತ್ತು ಸುತ್ತಲೂ 3 ಪ್ರಶ್ನೆ ಇರುತ್ತೆ. ಮೊದಲನೇ ಪ್ರಶ್ನೆ ಯಾವ ರೀತಿಯಾಗಿರುತ್ತೆ ಅಂದ್ರೆ, 2 ಫೋಟೋನ ಮರ್ಜ್ ಮಾಡಿ ಒಂದು ಫೋಟೋ ಇರುತ್ತೆ, ಅಲ್ಲಿ ಇಬ್ಬರ ಮುಖ ಇರುತ್ತೆ ಅರ್ಧ ಅರ್ಧ. ಅದು ಯಾವ ನಟಿಯರದ್ದು ಅಥವಾ ಯಾವ ನಟರದ್ದು ಅಥವಾ ಯಾವ ನಿರ್ದೇಶಕರದ್ದು ಅಂತ ಗೆಸ್ ಮಾಡಬೇಕು. ಎರಡನ್ನೂ ಸರಿಯಾಗಿ ಹೇಳ್ಬೇಕು. ಒಂದು ಯಾವುದಾದ್ರೂ ಸರಿಯಾಗಿ ಗೆಸ್ ಮಾಡಿದ್ರೆ 10 ಅಂಕ ಮಾತ್ರ ಸಿಗುತ್ತೆ. ಇನ್ನು ಎರಡನೇದು 2 ಫೋಟೋಗಳನ್ನ ಕೊಟ್ಟಿರ್ತೀವಿ, 2 ಸೇರಿ ಯಾವ ಸಿನಿಮಾದ ಹೆಸರು ಬರುತ್ತೆ ಅಂತ ಗೆಸ್ ಮಾಡಬೇಕು. ಇನ್ನು 3ನೇದು ಒಬ್ಬರು ಮುಖ ಮಾತ್ರ ಈ ಕಡೆ ಟರ್ನ್ ಆಗಿರುತ್ತೆ ಅಥವಾ ಅರ್ಧ ಹಾಫ್ ಫೇಸ್ ಇರುತ್ತೆ, ಅದನ್ನ ನೋಡಿ ಗೆಸ್ ಮಾಡಬೇಕು. ಓಕೆ, ಸ್ಟಾರ್ಟ್ ಮಾಡೋಣ ಅಲ್ಲ? ಓಕೆ, ಭುವನೇಶ್ವರಿ ಕುಟುಂಬಕ್ಕೆ ಚಿತ್ರ ಜಗತ್ತು ಸುತ್ತಿನ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಕರೆಕ್ಟಾಗಿ ನೋಡಿ. ರಾಮು ಮತ್ತೆ ಇನ್ನೊಬ್ರು ಮನೋಹರ್ ವಿ ಮನೋಹರ್ ಅವರ. ಓಕೆ, ಮನೋಹರ್ ಮತ್ತು ರಾಮು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಓಕೆ, ವಿ ಮನೋಹರ್, ರಂಗಾಯಣ ರಘು. ಸೊ 2 ಹೇಳಿದ್ರೆ ಆದ್ರೆ ಅದು 1 ತಪ್ಪಾಗಿದೆ. ಹಾಗಾಗಿ 10 ಅಂಕಗಳು ಮಾತ್ರ ಸಿಕ್ಕಿರೋದು. ರಾಮು ಅಂತ ಹೇಳಿದ್ರೆ ಆದ್ರೆ ಅದು ರಂಗಾಯಣ ರಘು ಅವರು. ಓಕೆ, ಪರವಾಗಿಲ್ಲ, ಒಂದಾದ್ರೂ ಚೆನ್ನಾಗಿ ಗೆಸ್ ಮಾಡಿದ್ದಾರೆ. ಸ್ವಲ್ಪ ಕಷ್ಟ ಇರುತ್ತೆ ಅದು ಯಾರ ಮುಖ ಹೇಗಿರುತ್ತೆ ಅಂತ ಹೇಳಿ. ಓಕೆ, ಪರವಾಗಿಲ್ಲ. ಇವಾಗ 2ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡಿ. ಓಕೆ, ಮನೆ ಮನೆ ರಾಮಾಯಣ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ಸರಿಯಾಗಿದೆ. ಈಗ ಇದಕ್ಕೂ ಕೂಡ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. 30 ಅಂಕನ ಗಳಿಸಿದ್ದಾರೆ. 3ನೇ ಪ್ರಶ್ನೆ ನೋಡ್ಬೇಡ. 3ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಕಾಣಿಸ್ತಿದ್ಯಾ ಅದು? ಕಾಣಿಸ್ತಾ ಇದೆಯಲ್ಲ? ನಿಮ್ಮ ಉತ್ತರ ಓಕೆ, ಪ್ರೇಮ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ಉತ್ತರ ಸರಿಯಾಗಿದೆ. ಉಪೇಂದ್ರ ಚಿತ್ರದ ಸೀನ್ ಅದು. ಓಕೆ, ಈಗ ಕೇಳಲಾದಂತಹ 3 ಪ್ರಶ್ನೆಗಳಲ್ಲಿ ನೀವು 3ಕ್ಕೂ ಉತ್ತರ ಕೊಟ್ಟಿದ್ರೆ, ಆದ್ರೆ ಒಂದರಲ್ಲಿ ಸ್ವಲ್ಪ ಮಾತ್ರ ತಪ್ಪಾಯ್ತಲ್ಲ. 50 ಅಂಕ. ಈ ಸುತ್ತಿನಲ್ಲಿ ನೀವು ಗಳಿಸಿರೋದು 50 ಅಂಕಗಳು. ಕುಮಟಾ ಶೇಟ್ ಕುಟುಂಬ ರೆಡಿ ಇದ್ದೀರಾ? ಕುಮಟಾ ಶೇಟ್ ಕುಟುಂಬಕ್ಕೆ ಈ ಸುತ್ತಿನ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರ್ಲಿ. ಕರೆಕ್ಟ್ ಆಗಿ ನೋಡಿ. ಅರ್ಧ ಬೇರೆ ಅರ್ಧ ಬೇರೆ. ಓಕೆ, ಉತ್ತರ ಹೇಳ್ಬೋದಾ? ಒಬ್ರು ಪ್ರೇಮ. ಹಾ, ಓಕೆ, ಪ್ರೇಮ್ ಅಂತ ಮಾತ್ರ ಗೆಸ್ ಮಾಡಿದ್ದಾರೆ. ಓಕೆ, ಸರಿಯಾದ ಉತ್ತರ ಒಂದು ಹಂಸಲೇಖ ಅವರು, ಇನ್ನೊಂದು ಪ್ರೇಮ್.
ಹಂಸಲೇಖ ಅವ್ರು ಗೆಸ್ ಮಾಡಕ್ ಆಗ್ಲಿಲ್ಲ ಅನ್ಸುತ್ತಲ್ಲ ಆಗ್ಲಿಲ್ಲ. ಪರವಾಗಿಲ್ಲ, ಒಂದು ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ, 10 ಅಂಕನ ಗಳಿಸಿದ್ದೀರಾ. ಈಗ 2ನೇ ಪ್ರಶ್ನೆ ನೋಡ್ಬಿಡೋಣ. 2ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಕರೆಕ್ಟಾಗಿ ನೋಡಿ. ಐದು ಸೆಕೆಂಡ್ ಇದೆ ಇನ್ನ. ಓಕೆ, ನಿಮ್ಮ ಉತ್ತರ ಮಸಣದ ಹೂವು. ಮಸಣದ ಹೂವು ಅಂತ ಉತ್ತರ ಕೊಟ್ಟಿದ್ದಾರೆ. ಮಸಣದ ಹೂವು ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕ ಗಳಿಸಿದ್ದಾರೆ. ಇದುವರೆಗೂ ಇವರು ಗಳಿಸಿರೋ ಒಟ್ಟು ಅಂಕ ಅಂತಂದ್ರೆ ಈ ಸುತ್ತಿನಲ್ಲಿ 30. ಈಗ 3ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಕ್ವೆಶ್ಚನ್ ಮಾರ್ಕ್ ಹಾಕಿದಾರೆ ನೋಡಿ, ಆ ನಟ ಯಾರು ಅಂತ ಹೇಳ್ಬೇಕು. ತುಂಬಾ ಸ್ವಲ್ಪ ಕಷ್ಟವಾಗಿರೋ ಪ್ರಶ್ನೆ ಅಂತ ಅನ್ಸ್ತಾ ಇದೆ. ಅದನ್ನೇ ನಾನು ಉಲ್ಟಾ ಹೇಳಿದೆ ಅಷ್ಟೇ. ಓಕೆ, ನಿಮ್ಮ ಉತ್ತರ ರಾಜ್ಕುಮಾರ್ ಅವರು. ಓಕೆ, ಡಾಕ್ಟರ್ ರಾಜ್ಕುಮಾರ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸೂಪರ್. ಆಕಸ್ಮಿಕ ಚಿತ್ರದ್ದು ಡಾಕ್ಟರ್ ರಾಜ್ಕುಮಾರ್ ಅವರು. ಓಕೆ, 3 ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಟ್ಟಿದ್ರೆ, ಆದ್ರೆ ಒಂದು ಮಾತ್ರ ಹೇಳಕ್ಕಾಗಿಲ್ಲ, ಹಂಸಲೇಖ ಅವ್ರ ಹೆಸರು. ಸೊ ಈ ಸುತ್ತಿನಲ್ಲಿ ನೀವು ಗಳಿಸಿರೋದು 50, ಅವರು 50, ನೀವು 50. ಓಕೆ, ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಈಗ ನಮ್ಮ ಹೊಯ್ಸಳ ಕುಟುಂಬ ಕೂಡ ಆಟ ಆಡೋದಕ್ಕೆ ರೆಡಿ ಇದ್ದಾರೆ. ಹೊಯ್ಸಳ ಕುಟುಂಬಕ್ಕೆ ಚಿತ್ರ ಜಗತ್ತು ಸುತ್ತಿನ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ನಿಮ್ಮ ಉತ್ತರ ಆರ್ತಿ ಅವರು ಜಯಮಾಲ ಅವರು. ಓಕೆ, ಆರ್ತಿ ಅವರು ಜಯಮಾಲ ಅವರು ಅಂತ ಉತ್ತರ ಕೊಟ್ಟಿದ್ದಾರೆ. ಈಗ ಸರಿಯಾದ ಉತ್ತರ ಬರಲಿ ಸ್ಕ್ರೀನ್ ಮೇಲೆ. ಒಂದು ಆರ್ತಿ, ಮತ್ತೊಂದು ರಾಧಿಕಾ ಪಂಡಿತ್. ಕಣ್ಣು ಗೆಸ್ ಮಾಡ್ಬೋದು, ಈ ಪಾರ್ಟ್ ಸ್ವಲ್ಪ ಕಷ್ಟ ಆಗುತ್ತಲ್ಲ. ಓಕೆ, 2ರಲ್ಲಿ 1ಕ್ಕೆ ಸರಿಯಾಗಿ ಹೇಳಿದಿರ, ಹಾಗಾಗಿ 10 ಅಂಕನ ಗಳಿಸಿದಿರಾ. 2ನೇ ಪ್ರಶ್ನೆ ನೋಡ್ಬಿಡೋಣ ಅಲ್ಲ. ಮಿಂಚಿನ ಓಟ. ಓಕೆ, ಮಿಂಚಿನ ಓಟ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಅವಾಗ 10, ಈಗ 20, 30 ಅಂಕ ಗಳಿಸಿದ್ದೀರಾ. 3ನೇ ಪ್ರಶ್ನೆ ನೋಡೋಣ ಅಲ್ಲ. 3ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಈ ಕಡೆ ನಾವು ಕ್ವೆಶ್ಚನ್ ಮಾರ್ಕ್ ಹಾಕಿದೀವಿ ನೋಡಿ, ಅವ್ರು ಯಾರು ಅಂತ ಗೆಸ್ ಮಾಡಬೇಕು. ಚಿರಂಜೀವಿ ಅವರು. ಚಿರಂಜೀವಿ ಅವರು ಅಂತ ಉತ್ತರ ಕೊಟ್ಟಿದ್ದಾರೆ. ಚಿರಂಜೀವಿ ಸರಿಯಾದ ಉತ್ತರನ? ಸರಿಯಾದ ಉತ್ತರ. ಸಿಪಾಯಿ ಚಿತ್ರದ್ದು ಚಿರಂಜೀವಿ ಅವರು. ಈಗ 3 ಪ್ರಶ್ನೆಗಳಲ್ಲಿ 1 ಮಾತ್ರ ಸರಿಯಾಗಿ ಗೆಸ್ ಮಾಡಕ್ಕಾಗಿಲ್ಲ. ಒಟ್ಟು 50 ಅಂಕನ ಗಳಿಸಿದಿರ. 3 ಜನ 50. ಸೂಪರ್. ಓಕೆ, ದೀಪಾ ಕುಟುಂಬ ರೆಡಿ ಇದ್ದೀರಾ? ದೀಪಾ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇಬ್ಬರು ನಟಿಯರ ಫೋಟೋ, ಅದೆರಡು ಸೇರ್ಕೊಂಡು ಕಣ್ಣು ಮಾತ್ರ ಸಮಯ ಮುಗ್ದಿದೆ. ರಾಗಿಣಿ ಮತ್ತೆ ಪೂಜಾ ಗಾಂಧಿ.
ರಾಗಿಣಿ ಮತ್ತು ಪೂಜಾ ಗಾಂಧಿ ಅಂತ ಗೆಸ್ ಮಾಡಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಓ, ಪೂಜಾ ಗಾಂಧಿ ಮತ್ತು ರಾಗಿಣಿ ದ್ವಿವೇದಿ ಸರಿಯಾದ ಉತ್ತರ. ಸರಿಯಾಗಿ ಗೆಸ್ ಮಾಡಿ 20 ಅಂಕನ ಗಳಿಸಿದ್ರೆ. ಈಗ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ರಕ್ತ ಕಣ್ಣೀರು. ರಕ್ತ ಕಣ್ಣೀರು ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಎರಡೂ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ದಾರೆ. ಮೂರನೇ ಪ್ರಶ್ನೆಗೆ ಹೋಗ್ಬಿಡೋಣ. ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಈ ಕಡೆ ಇದ್ದಾರೆ ನೋಡಿ, ಅವ್ರನ್ನ ಗೆಸ್ ಮಾಡಬೇಕು. ರೌಂಡ್ ಕೂಡ ಮಾಡಿದೀವಿ, ರೌಂಡ್ ಮಾರ್ಕು, ಆಮೇಲೆ ಕ್ವೆಶ್ಚನ್ ಮಾರ್ಕ್ ಕೂಡ ಇದೆ ನೋಡಿ, ರೆಡ್ ಕಲರು. ಅವ್ರನ್ನ ನೀವು ಗೆಸ್ ಮಾಡಬೇಕು. ಸರಿತಾ ಅವರು ಹೊಸ ಬೆಳಕು ಫಿಲಂ. ಓಕೆ, ಸಿನಿಮಾ ಹೆಸರು ಬೇರೆ ಹೇಳ್ಬಿಟ್ಟಿದ್ದಾರೆ. ಸರಿತಾ, ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ಸರಿಯಾಗಿದೆ. ಚಿತ್ರ ಸಮೇತ ಹೇಳ್ಬಿಟ್ರು. ಈಗ 3ಕ್ಕೆ 3 ಸರಿಯಾಗಿ ಉತ್ತರ ಕೊಟ್ಟು 60 ಅಂಕವನ್ನ ಗಳಿಸಿದ್ದೀರಾ. ಸೂಪರ್. ಈಗ ಮೂರನೇ ಸುತ್ತು ಕೂಡ ಮುಕ್ತಾಯ ಆಗಿದೆ. ಯಾವ್ಯಾವ ಕುಟುಂಬ ಎಷ್ಟೆಷ್ಟು ಅಂಕ ಗಳಿಸಿದಿರ ನೋಡೋಣ ಅಲ್ಲ. ಭುವನೇಶ್ವರಿ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 150. ಕುಮಟಾ ಶೇಟ್ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 130. ಹೊಯ್ಸಳ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 170. ದೀಪಾ ಕುಟುಂಬ ಗಳಿಸಿರುವಂತಹ ಅಂಕಗಳು 160. ಓಕೆ, 3 ಸುತ್ತುಗಳು ಮುಕ್ತಾಯ ಆಗಿದೆ. ಕೊನೆಯ ಸುತ್ತು ಎಲ್ರಿಗೂ ಇಷ್ಟ ಅಲ್ವಾ? ನಟ ಭಯಂಕರ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ. ನೋಡೋಣ ಯಾರೆಲ್ಲಿರೋ ಕಲಾವಿದರು ನಟ ಭಯಂಕರ ಹೇಗೆ ಆಚೆ ಬರ್ತಾರೆ ಅಂತ. ಸ್ಟಾರ್ಟ್ ಮಾಡೋಣ ಅಲ್ಲ? ಮೇಡಮ್ ಈಗಲೇ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀನಿ, ನೋಡ್ಬಿಟ್ರೆ ಇನ್ನೆಷ್ಟು. ಓಕೆ, ಈಗ 4ನೇ ಸುತ್ತಿಗೆ ಹೋಗ್ಬಿಡೋಣ. 4ನೇ ಸುತ್ತು ನಟ ಭಯಂಕರ. ನಟ ಭಯಂಕರ ಸುತ್ತಿನಲ್ಲಿ ಕೂಡ ನನ್ನ ಹತ್ರ ಚೀಟಿ ಇರುತ್ತೆ. ಯಾರಾದ್ರೂ ಒಬ್ರು ಬರಬೇಕು. ಇಲ್ಲಿ ತೋರಿಸುವಂತಹ ಚೀಟಿಗೆ ಸಂಬಂಧಪಟ್ಟಂತೆ ನೀವು ಆಕ್ಟ್ ಮಾಡಬೇಕು. ಉಳಿದವ್ರು 3 ಜನ ಗೆಸ್ ಮಾಡಿದ್ಮೇಲೆ ಸರಿಯಾದ ಉತ್ತರ ಇದ್ರೆ ಅಲ್ಲೂ ಕೂಡ 20 ಅಂಕಗಳು ಬರುತ್ತೆ, ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ರೆ. ಓಕೆ, ನಿಮ್ಮಲ್ಲಿ ಯಾರು ಬರ್ತಾ ಇದ್ದಾರೆ ಭುವನೇಶ್ವರಿ ಕುಟುಂಬದಿಂದ? ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಮೌತ್ ಓಪನ್ ಮಾಡಂಗಿಲ್ಲ. ಗೆಜ್ಜೆ ಸೀರೆ, ಗೆಜ್ಜೆ ಕಾಲು. ಗೆಜ್ಜೆ ಗೊತ್ತಾಯ್ತಲ್ಲ, ಅದು ಏನಿರ್ಬೋದು ಅಂತ ಗೆಸ್ ಮಾಡಿ. ಗೆಜ್ಜೆ ಸಮಯ ಮುಗ್ದಿದೆ. ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಚಿತ್ರ ಇದು. ನಿಮ್ಮ ಮೊದಲನೇ ಸುಳಿವು ಗೆಜ್ಜೆ ಪೂಜೆ. ರವಿಚಂದ್ರನ್ ಈ ಸಿನಿಮಾದ ನಾಯಕ. ಬಣ್ಣದ ಗೆಜ್ಜೆ. ಬಣ್ಣದ ಗೆಜ್ಜೆ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ಬಣ್ಣದ ಗೆಜ್ಜೆ ಉತ್ತರ ಸರಿಯಾಗಿದೆ. ಆದ್ರೆ 2 ಸುಳಿವನ್ನ ತಗೊಂಡು ಕೊಟ್ಟಿರೋದ್ರಿಂದ 10 ಅಂಕ ಮೈನಸ್ ಆಗಿದೆ. ನಿಮಗೆ ಸಿಕ್ಕಿರೋದು 10 ಅಂಕ. ಓಕೆ, ಗೆಜ್ಜೆ ಅಂತ ಬಂದಾಗ ಏನಿರ್ಬೋದು? ಗೆಜ್ಜೆ ಪೂಜೆ ಆ ಥರ ಆಚೆ ಏನೋ ಇರ್ಬೋದು ಅಂತ ಹೇಳಿ ಗೆಸ್ ಮಾಡೋದಕ್ಕೆ ಪ್ರಯತ್ನ ಪಡಿ. ನಿಮ್ಮ ಸಮಯ ಈಗ ಶುರುವಾಗಿದೆ.
ರಾಜ 5 ವರ್ಡ್. ಡ್ಯಾನ್ಸ್ ರಾಜ ಅದ. ಬಾಯಿ ಓಪನೇ ಮಾಡಂಗಿಲ್ಲ ನೀವು. ಮಾಲಾಶ್ರೀ ಏನೋ ಹೇಳ್ತಾ ಇದ್ದೀರಾ. ಮೀಸೆ ಮಾಮ. ಫಿಲಮ್ಮ 5 ವರ್ಡ್. ಓಕೆ, ಸಮಯ ಮುಗ್ದೋಗಿದೆ. ನಿಮ್ಮ ಮೊದಲನೇ ಸುಳಿವು ಶಶಿಕುಮಾರ್ ಈ ಚಿತ್ರದ ನಾಯಕ. ನಿಮ್ಮ ಎರಡನೇ ಸುಳಿವು ಮಾಲಾಶ್ರೀ ಈ ಚಿತ್ರದ ನಾಯಕಿ. ಪೊಲೀಸನ ಹೆಂಡತಿ. ಓ, ಪೊಲೀಸನ ಹೆಂಡತಿ ಉತ್ತರ ಕರೆಕ್ಟ್ ಆಗಿದೆ. 2 ಸುಳಿವನ್ನ ತಗೊಂಡು ಹೇಳಿದ್ದೀರಾ. ಓಕೆ, ಇಲ್ಲೂ ಕೂಡ ನಿಮಗೆ ಸಿಕ್ಕಿರೋದು 10 ಅಂಕಗಳು. ನಿಮ್ಮ ಸಮಯ ಈಗ ಶುರುವಾಗಿದೆ. 7 ವರ್ಡ್. ಹಳೆ ಕಾಲದ್ದು. 7 ಸುತ್ತಿನ ಕೋಟೆ. ಏಳು ಬೀಳು. 7 ವರ್ಡ್ ಕಂಡ್ರಿ. ಬಂಗಾರ. 7 ವರ್ಡ 7 ಲೆಟರ್. ವರ್ಡ ಲೆಟರ್. ಹಳೆ ಫಿಲಮ್ಮ. ವಿಷ್ಣುವರ್ಧನದ ಇದು ಯಾವುದು? ಗಂಧದ ಗುಡಿ. ಪುಟಾಣಿ. ವಿಷ್ಣುವರ್ಧನ್ ಚಿಕ್ಕವನೇ. ಸಮಯ ಮುಗ್ದಿದೆ. ನಿಮ್ಮ ಮೊದಲನೇ ಸುಳಿವು ಭಾರ್ಗವ ಈ ಚಿತ್ರದ ನಿರ್ದೇಶಕ. ನಿಮ್ಮ ಎರಡನೇ ಸುಳಿವು ಬೇಬಿ ಶಾಮಿಲಿ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಮತ್ತೆ ಹಾಡಿದಕ್ಕೆ ಹೋಗಿಲ್ಲ. ಮತ್ತೆ ಹಾಡಿದಕ್ಕೆ ಹೋಗಿಲ್ಲ. ಸುಳಿವು ತಗೊಂಡಾಗ ಗೊತ್ತಾಗ್ತಾ ಇದೆ ನಿಮಗೆ. ಬಹುಶಃ ಇದುವರೆಗಿನ ಸಿನಿಕ್ ಕ್ವಿಜ್ ನಲ್ಲಿ ಎಲ್ಲಾ ಸುಳಿಗಳನ್ನ ತಗೊಂಡು ಆಮೇಲೆ ಉತ್ತರ ಕೊಟ್ಟಿರೋದು ನಿಮ್ ತಂಡನೇ ಅನ್ಸುತ್ತೆ. ಅಂದ್ರೆ ಸರಿಯಾದ ಉತ್ತರ ಕೊಟ್ಟಿರೋದು. ಓಕೆ, ಮತ್ತೆ ಹಾಡಿತು ಕೋಗಿಲೆ ಸರಿಯಾದ ಉತ್ತರ. ಇದರಲ್ಲೂ ಕೂಡ ನೀವು ಗಳಿಸಿರೋದು 10 ಅಂಕ. ಒಟ್ಟಾರೆಯಾಗಿ ನೀವು ಗಳಿಸಿರೋದು 30 ಅಂಕ. ನೈಸ್. ಓಕೆ, ಕುಮಟಾ ಶೇಟ್ ಕುಟುಂಬ ರೆಡಿ ಇದ್ದೀರಾ ಅಲ್ಲ? ಓಕೆ, ಕುಮಟಾ ಶೇಟ್ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ಹೌದಾ, ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಮನೆ. ಮನೆ ಫಸ್ಟ್ ಮನೆ. ಥರ್ಡ್ ದಾರಿ. ಮನೆಯ ದಾರಿ. ಮನೆ ದಾರಿ. ಬೆಕ್ಕು ನಾಯಿ. ಬೆಕ್ಕು ನಾಯಿ ಹುಲಿ. ಬೆಕ್ಕಿನ ಮರಿ. ನಾಯಿ ಮರಿ. ಬೆಕ್ಕಿನ ಮರಿ. ಬೆಕ್ಕು ಮನೆ ನಾಯಿ. ಮನೆ ದಾರಿ. ಹುಲಿ. ಮನೇಲಿ ಬೀದಿಲ್ ಹುಲಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಗಳಿಸಿದ್ದಾರೆ. ಈಗ ಎರಡನೇದಕ್ಕೆ ನೋಡೋಣ. ಹಾಗೆ ನಿಮ್ ಸಮಯ ಈಗ ಶುರುವಾಗಿದೆ. ಪ್ರೀತಿ. ಪ್ರೇಮ. ಹೃದಯ. ಪ್ರೇಮ ಕಾದಂಬರಿ. ಪ್ರೇಮ ಬರಹ. ಲೇಖನ. ಪ್ರೇಮ ಬರಹ. ಪ್ರೇಮ ಲೇಖನ. ಬರಹ. ಪ್ರೇಮದ ಕಾಣಿಕೆ. ಪ್ರೇಮ ಕಾದಂಬರಿ. ಪ್ರೇಮ ಬರಹ.
ಪ್ರೇಮ ಪತ್ರ. ರೈಟ್ ಪ್ರೇಮ ಲೇಖನ. ಪ್ರೇಮ ಬರಹ. ಬರಹ. ಪ್ರೇಮ ಓಕೆ. ಹಾ ಸೆಕೆಂಡ್ ಒನ್ ಬೇರೆ ಗೆಸ್. ಸಮೃದ್ಧಿ. ಪ್ರಭಾಕರ್ ನಟನೆಯ ಸಿನಿಮಾ. ಚೂರಲ್ಲೇ ಇದ್ದೀರಾ. ಪ್ರಭಾಕರ್ ನಟನೆಯ ಸಿನಿಮಾ. ಕಾಪಿ. ಎಸ್. ಉಮೇಶ್ ಪ್ರೇಮ ನಿರ್ದೇಶನದ ಚಿತ್ರ ಪ್ರೇಮ ಪರೀಕ್ಷೆ. ಪ್ರೇಮ ಪರೀಕ್ಷೆ. ಬಟ್ ಒಂದೇ ಸುಳಿವು ತಗೊಂಡು ನಾನು ಹೇಳಕ್ಕಿಂತ ಮುಂಚೆನೆ ನೀವು ಹೇಳಿದ್ದೀರಾ. ಹಾಗಾಗಿ ನಿಮಗೆ ಇದರಲ್ಲಿ 5 ಅಂಕ ಕಟ್ಟಾಗಿದೆ ಅಷ್ಟೇ. ಪ್ರೇಮ ಪರೀಕ್ಷೆ ಸರಿಯಾದ ಉತ್ತರ 15 ಅಂಕನ ಗಳಿಸಿದ್ದೀರಾ. ನಿಮ್ಮ ಸಮಯ ಈಗ ಶುರುವಾಗಿದೆ. ಆಕಾಶ. ಮರ. ವರ್ಲ್ಡ್. ಎಷ್ಟು ಅಕ್ಷರ? ಎಷ್ಟು ವರ್ಲ್ಡ್? ಜಗತ್ತು. ಒಂದೇ ವರ್ಲ್ಡ್. ಹ. ಭೂಮಿ. ದೊಡ್ಡದು. ಆನೆ. ಹ. ಗಜ. ಗಜ. ಗಜಗಾಮಿನಿ. ಮದಕರಿ. ಗಜ. ಗಜ. ದೊಡ್ಡದು. ದೊಡ್ಡದು ಏನಂತಾರೆ? ಗಜ. ಗಜ. ಹತ್ರ. ಸಮೀಪ. ಗಜ ಮತ್ತು ಗಜ. ಗಜ. ಹೆದರ್ಕೊಳ್ಳೋದು. ದೊಡ್ಡದು. ಸರ್ಪ್ರೈಸ್. ಸರ್ಪ್ರೈಸ್. ಸರ್ಪ್ರೈಸ್ ಏನಂತಾರೇನಾ? ದೊಡ್ಡದು. ದೊಡ್ಡದು. ದೊಡ್ಡದಾಗೋದು. ಡಿಸ್ಟೆನ್ಸ್. ಆನೆ. ಮದಕರಿ. ಆನೆ. ತುಂಬಾ ದೊಡ್ಡ ಗಾತ್ರ. ಪ್ರಯತ್ನ ಪಟ್ರು. ಗಾತ್ರ. ಆನೆ ಗಾತ್ರ. ಆನೆ. ಉಪೇಂದ್ರ ಸಹ ನಿರ್ದೇಶನ ಮಾಡಿರೋ ಸಿನಿಮಾ. ಗಜೇಂದ್ರ. ಗಜೇಂದ್ರ ಮೋಕ್ಷ. ಕಾಶಿನಾಥ್ ನಟನೆಯ ಸಿನಿಮಾ. ಅಜಗಜಾಂತರ. ಅವರು ಅಂತರ ತೋರಿಸ್ತಾ ಇದ್ರು, ಡಿಸ್ಟೆನ್ಸು. ಗಜ ಹೇಳಿದ್ರಲ್ವಾ, ಅಜಗಜಾಂತರ ಸರಿಯಾದ ಉತ್ತರ. ಆದರೆ ಒಂದು ಸುಳಿವನ್ನ, 2 ಸುಳಿವು ಅಲ್ವಾ? ಅಜಗಜಾಂತರ ಸರಿಯಾದ ಉತ್ತರ, ಆದರೆ 2 ಸುಳಿವನ್ನ ತಗೊಂಡು ಹೇಳಿರೋದ್ರಿಂದ ಇಲ್ಲಿ ಸಿಗ್ತಾ ಇರೋದು ಕೂಡ 10 ಅಂಕ. ನಿಮಗೆ ಟೋಟಲ್ ಆಗಿ ಸಿಗ್ತಾ ಇರೋದು ಈ ಸುತ್ತಿನಲ್ಲಿ 45 ಅಂಕಗಳು. ಬಟ್ ಎಲ್ಲನೂ ಗೆಸ್ ಮಾಡಿದ್ರಲ್ಲ, ಸೂಪರ್, ಚೆನ್ನಾಗಿ ತೋರಿಸಿದ್ರಿ ನೀವು. ಓಕೆ, ಈಗ ಹೊಯ್ಸಳ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗಿದೆ. 3 ವರ್ಡ್. ಕೃಷ್ಣ. ಕೃಷ್ಣ ನೀ ಬೇಗನೆ ಬಾರು. ಕೃಷ್ಣ ನೀ ಕುಣಿದಾಗ. ಕೃಷ್ಣ ನೀ ಕುಣಿದಾಗ. ಕೃಷ್ಣ ನೀ ಕುಣಿದಾಗ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಬಹಳ ಬೇಗ ಗೆಸ್ ಮಾಡಿದ್ರು. 20 ಅಂಕನ ಗಳಿಸಿದ್ದಾರೆ. ನೋಡೋಣ ಇನ್ನೆರಡು ಹೇಗೆ ಮಾಡ್ತಾರೆ ಅಂತ. ನಿಮ್ಮ ಸಮಯ ಈಗ ಶುರುವಾಗಿದೆ. ಒಂದೇ ವರ್ಡ್. ಸ್ಲಿಕ್ ಮಾಡ್ತಿದ್ಯಾ? ಸೆಕೆಂಡ್ ಹಾಫ್. ಅಜ್ಜಿ. ಅಜ್ಜಿ. ಮುದುಕಿ. ಮುದುಕಿ. ಕೋಲು. ವಯಸ್ಸು. ವಯಸ್ಸು. ಊರ್ಗೋಲು. ಕೋಲು. ಬೆತ್ತ. ರುಬ್ಬದು. ರಂಗೋಲಿ. ಬೇರೆ ತೋರಿಸು. ಫುಲ್ ಹೇಳು. ಫುಲ್ ಹೇಳು. ಓಕೆ. ಒಂದೇನಾ? ಅಜ್ಜಿ. ಅಜ್ಜಿ. ವಯಸ್ಸು. ತಾತ. 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 ಫಸ್ಟ್ ಹಾಫ್. ಚಿತ್ರ. ಪೋಸ್ಟರ್. ಸಿನಿಮಾ. ಏನೋ ಸಿನಿಮಾ. ತೋರಿಸು. ತರ್ಲೆ ತಾತ. ತರ್ಲೆ ನಿಮ್ಮ ಮಗ. ಗಲಾಟೆ ತಾತ. ತಾತ ಇದೆಯಾ? ಸಮಯ ಮುಗಿದಿದೆ. ಪ್ರಭಾಕರ್ ತ್ರಿಪಾತ್ರದಲ್ಲಿ ನಟಿಸಿರೋ ಸಿನಿಮಾ.
ಸುಂದರ್ನಾಥ್ ಸುವರ್ಣ ಈ ಚಿತ್ರದ ನಿರ್ದೇಶಕರು. ಗೊತ್ತಾಗ್ತಾ ಇಲ್ವಾ? ಬೇರೆ ಯಾರಾದ್ರೂ ಗೆಸ್ ಮಾಡ್ತೀರಾ? ಕಿಲಾಡಿ. ಓಕೆ, ಕಿಲಾಡಿ ತಾತ ಉತ್ತರ ಸರಿಯಾಗಿದೆ. ಬಟ್ ನೀವು ತಾತ ಹೇಳಿದ್ರಿ, ಕಿಲಾಡಿ ತಾತ ಹೇಳಕ್ಕಾಗ್ಲಿಲ್ಲ. ಬಟ್ ಪರವಾಗಿಲ್ಲ, ಇದು ಕರೆಕ್ಟ್ ಆಗಿ ತೋರಿಸ್ತಾ ಇದ್ರು. ನೀವು ಹಂಗೆ ಕಂಟಿನ್ಯೂ ಮಾಡ್ಬೇಕಾಯ್ತು. ಗಲಾಟೆ ತಾತ ಏನೇನೋ ಹೇಳ್ತಾ ಇದ್ರಲ್ಲ. ನಿಮ್ ಸಮಯ ಈಗ ಶುರುವಾಗಿದೆ. ಬಂದೇ ಬೇಗ ರನ್ ಬೇಗ ರನ್ ಬೇಗ ಓಡೋದು ಓಟ 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 ಮೆಣಸಿನ ಸುಸ್ತಾಗಿ ಓಡೋದು ಆಯಾಸ ಆಯಾಸ ಸುಸ್ತು 3 ಅಕ್ಷರ 3 ಅಕ್ಷರ ಆ ಇದು ಸೆಕೆಂಡ್ ಅಯೋಧ್ಯೆ ಕೂದಲು ಬ್ಯೂಟಿ ಬಾ ಓಕೆ, ಶಂಕರ್ ನಾಗ್ ನಟನೆಯ ಸಿನಿಮಾ. ಆಟರಾಜ. ಯಾರು 3 ಅಕ್ಷರ. ಯಾರು ನಟಿಸಿದ್ದಾರೆ ಸರ್? 2ನೇ ಸುಳಿವು. ದೇವರಾಜ್ ಕೂಡ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಅಂತ ಆಗ್ಲಿಲ್ಲ ಅಲ್ಲ? ಯಾರಾದ್ರೂ ಹೇಳ್ಬೋದಾ? ಆವೇಶ. ಅವರು ವೇಷ ಅಂತ ತೋರಿಸ್ತಾ ಇದ್ರು. ಗೆಸ್ ಮಾಡೋದಕ್ಕೆ ಆಗ್ಲಿಲ್ಲ. ಪರವಾಗಿಲ್ಲ, 3ರಲ್ಲಿ ನೀವು ಒಂದಲ್ವಾ? 3ರಲ್ಲಿ ಒಂದನ್ನ ಸರಿಯಾಗಿ ಗೆಸ್ ಮಾಡಿದ್ರೆ 20 ಅಂಕನ ಗಳಿಸಿದ್ರ. ಬಟ್ ನೀವು ತುಂಬಾ ಚೆನ್ನಾಗಿ ತೋರಿಸ್ತಾ ಇದ್ರಿ, ಅದು ಕನೆಕ್ಟ್ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ ಅಷ್ಟೇ. ದೀಪಾ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಮದುವೆ ತಾಳಿ ಸರ ಮಾಂಗಲ್ಯ ಗಂಡ ಎಷ್ಟು ವರ್ಡ್ ಗಂಡ ಗಂಡ ಅವನೇ ನನ್ನ ಗಂಡ. ನವಿಲು 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 ನಾ ನಾ ಅವನೇ ನನ್ನ ಗಂಡ. ಆಂಧ್ರ ಗಂಡ. ಅನು ಗಂಡ ಗಂಡ ಅನು ಗಂಡ ಅನು ಗಂಡ ಹೆಂಡತಿ. ಕಣ್ಣು ಕು. ಓಕೆ, ಸಮಯ ಮುಗ್ದಿದೆ. ನಿಮ್ಮ ಮೊದಲನೇ ಸುಳಿವು ರಾಘವೇಂದ್ರ ರಾಜ್ಕುಮಾರ್ ನಟನೆಯ ಸಿನಿಮಾ. ಅನುಕೂಲಕ್ಕೊಬ್ಬ ಗಂಡ. ಅನುಕೂಲಕ್ಕೊಬ್ಬ ಗಂಡ ಉತ್ತರ ಸರಿಯಾಗಿದೆ. 1 ಸುಳಿವನ್ನ ತಗೊಂಡಿರೋದ್ರಿಂದ 5 ಅಂಕ ಕಟ್ ಆಗಿದೆ. ನಿಮ್ ಸಮಯ ಈಗ ಶುರುವಾಗಿದೆ. ಮೌನ 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 ಸಂಗ್ರಾಮ ಹಾವು ಹಾವು ಮೌನರಾಜ ಹಾವು ಸರ್ಪ ಮೌನ ಹೋರಾಟ ಹೋರಾಟ ಮೌನ ಹೋರಾಟ ಮೌನ ಹೋರಾಟ. ಯಾಕಂದ್ರೆ ಇಲ್ಲಿ ಅವ್ರು ಮೌನವಾಗಿ ಇರೋದ್ರಿಂದ ನೀವು ಹೋರಾಟ ಮಾಡೇ ಹೇಳ್ಬೇಕು. ಮೌನ ಹೋರಾಟ ಸರಿಯಾದ ಉತ್ತರ. ಆಗ 5 ಅಂಕ ಕಟ್ಟಾಗಿತ್ತು. 15 + 20 35 ಅಂಕಗಳು ಗಳಿಸಿದ್ರ. ನಿಮ್ ಸಮಯ ಈಗ ಶುರುವಾಗಿದೆ. ಶಂಕರ್ ನಾಗ್ ಅವ್ರದ್ದು
ಹುಲಿ ಹುಲಿ ಸಿಂಹ ದೆವ್ವ ನಿಗೂಢ ರಹಸ್ಯ ನಿಗೂಢ ರಹಸ್ಯ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಈ ಸುತ್ತಲೇ 5 ಅಂಕ ಮೈನಸ್ ಆಗಿದೆ ಅಷ್ಟೇ. ನಿಮಗೆ ಸಿಕ್ಕಿರೋದು 55 ಅಂಕಗಳು. ಚೆನ್ನಾಗಿ ತೋರಿಸಿದ್ರಿ, ಬೇಗ ಗೆಸ್ ಮಾಡ್ತಾ ಇದ್ರಿ ಮೇಡಮ್ ಕೂಡ. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಇವಾಗ ಅಂಕಗಳನ್ನ ನೋಡುವಂತಹ ಸಮಯ. ದೀಪಾ ಕುಟುಂಬ 215 ಅಂಕಗಳನ್ನ ಗಳಿಸೋ ಮೂಲಕ ಮೊದಲನೇ ಸ್ಥಾನದಲ್ಲಿದ್ದಾರೆ. ಪಕ್ಕದಲ್ಲೇ ಹೊಯ್ಸಳ ಕುಟುಂಬ 190 ಅಂಕಗಳನ್ನ ಗಳಿಸೋ ಮೂಲಕ 2ನೇ ಸ್ಥಾನದಲ್ಲಿದ್ದಾರೆ. ಭುವನೇಶ್ವರಿ ಕುಟುಂಬ 180 ಅಂಕಗಳನ್ನ ಗಳಿಸೋ ಮೂಲಕ 3ನೇ ಸ್ಥಾನದಲ್ಲಿದ್ದಾರೆ. ಕುಮಟಾ ಶೇಟ್ ಕುಟುಂಬ 175 ಅಂಕಗಳನ್ನ ಗಳಿಸೋ ಮೂಲಕ 4ನೇ ಸ್ಥಾನದಲ್ಲಿದ್ದಾರೆ. ಓಕೆ, ಸಣ್ಣ ಸಣ್ಣ ಡಿಫ್ರೆನ್ಸ್ ಅಷ್ಟೇ, 5, 10 ಅಷ್ಟೇ. ಹಾಗಾಗಿ ಎಲ್ಲರೂ ತುಂಬಾ ಚೆನ್ನಾಗಿ ಆಟ ಆಡಿದಿರಾ, ತುಂಬಾ ಪ್ರಯತ್ನ ಪಟ್ಟು ತುಂಬಾ ಇನ್ವಾಲ್ವ್ ಆಗಿ ಯೋಚನೆ ಮಾಡಿ ಉತ್ತರವನ್ನ ಕೊಟ್ರಿ. ಹಾಗಾಗಿ ಎಲ್ಲರ ಒಂದು ಪಾರ್ಟಿಸಿಪೇಷನ್ ಅದ್ಭುತವಾಗಿತ್ತು. ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಓಕೆ, ಸಿನಿ ಕ್ವಿಜ್ನಲ್ಲಿ ಭಾಗಿಯಾಗುವಂತಹ ಎಲ್ಲ ಸ್ಪರ್ಧಿಗಳಿಗೆ ಸಿನಿಮಾ ಸಂಬಂಧಪಟ್ಟಂತಹ ಪುಸ್ತಕಗಳನ್ನ ಉಡುಗೊರೆಯಾಗಿ ನೀಡ್ತಾ ಇದ್ದಾರೆ. ಹಾಗಾಗಿ ದೂರದರ್ಶನ ವಾಹಿನಿಯ ಕಡೆಯಿಂದ SSB ಟೂರ್ಸ್ ಅಂಡ್ ಟ್ರಾವೆಲ್ಸ್ಗೆ ಅನಂತ ಧನ್ಯವಾದಗಳು. ಇವರ ಕಾಂಟ್ಯಾಕ್ಟ್ ನಂಬರ್ 2 ಇದೆ. ಮೊದಲನೇದು 7353333313, ಎರಡನೇದು 9535497689. ಪ್ರವಾಸೋದ್ಯಮ ಇಲಾಖೆ, ಕರ್ನಾಟಕ ಸರ್ಕಾರ, ಹನುಮಂತನಗರ, ಬೆಂಗಳೂರು 50. SSB ಟೂರ್ಸ್ ಅಂಡ್ ಟ್ರಾವೆಲ್ಸ್ಗೆ ದೂರದರ್ಶನ ವಾಹಿನಿಯ ಕಡೆಯಿಂದ ಕೃತಜ್ಞತೆಗಳು. ಇನ್ನು ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಇಚ್ಛಿಸೋರು ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಇಮೇಲ್ ಐಡಿಗೆ ನೀವು ಮೇಲ್ ಮಾಡಿ. ಅದರಲ್ಲಿ ನಿಮ್ಮ ಹೆಸರು, ವಿಳಾಸ, ನಿಮ್ಮ ವಯಸ್ಸು, ಜೊತೆಗೆ ಯಾವ ರೀತಿಯಾಗಿ ಸಂಬಂಧ ಆಗಬೇಕು, ಒಂದೇ ಕುಟುಂಬ ಸದಸ್ಯರ ಎಲ್ಲವನ್ನು ಕೂಡ ಮೆನ್ಷನ್ ಮಾಡಿರಬೇಕು. ಸಿನಿ ಕ್ವಿಜ್ ನಲ್ಲಿ ಭಾಗವಹಿಸುವುದಕ್ಕೆ 20 ವರ್ಷ ಮೇಲ್ಪಟ್ಟಿರಬೇಕು. ಓಕೆ, ಸಿನಿ ಕ್ವಿಜ್ ಕಾರ್ಯಕ್ರಮ ಮುಕ್ತಾಯ ಆಯಿತು. ನಾನು ಸ್ಟಾರ್ಟಿಂಗಲ್ಲಿ ಇಂಟ್ರೊಡಕ್ಷನ್ ಅಲ್ಲೇ ಹೇಳ್ತಾ ಇದ್ದೆ ಆಟ ತುಂಬ ಮಜವಾಗಿರುತ್ತೆ ಅಂತ. ಅಷ್ಟೇ ಮಜವಾಗಿತ್ತು. ಕೊನೆ ರೌಂಡ್ ಅಂತೂ ಇನ್ನೂ ಮಜವಾಗಿತ್ತು. ಸೊ ನೀವು ಎಲ್ಲರೂ ತುಂಬ ಎನರ್ಜೆಟಿಕ್ ಆಗಿ ಭಾಗವಹಿಸಿದ್ರಿ. ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನಿಮಗೆ ಧನ್ಯವಾದಗಳು. ವೀಕ್ಷಕರೇ, ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬೇರೆ 4 ಕುಟುಂಬಗಳ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.